ಅದಕ್ಕೆ ನಿಮ್ಮಲ್ಲಿ ಈ ಒಂದು ಸಭೆಯನ್ನ ಯಾರು ನಿಲ್ಲಿಸ್ಕೊಳ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಾಮಾಜಿಕ ಪರಿಶೋಧನಾ ಒಬ್ಬರು ವ್ಯವಸ್ಥಾಪಕ ಹೇಳ್ತಾರೆ. ಸೊ ಅದೇ ರೀತಿ ನಮ್ಮ ವಿಜಯಪುರ ತಾಲೂಕಿಗೆ ಸಂಬಂಧಪಟ್ಟಂತೆ ಸಂದೇಶ್ ME ಅಂತೇಳಿ ಇವರು ನಮ್ಮ ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕರಾದರೆ. ಸೊ ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರು ಈ ಉದ್ದೇಶ ಏನು, ಸರ್ಕಾರಿ ನಿರ್ದೇಶನ ಅದ, ಯಾಕೆ ಈ ರೀತಿ ಮಾಡಬೇಕು ಅನ್ನುವಂಥದ್ದು, ಆನಂತರ ಇದರಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯನ್ನು ನಡೆಸಿಕೊಡಬೇಕು. ಆ ಕಾರಣಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಪ್ರತಿ ವರ್ಷ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ. ಸೊ ಯಾವೆಲ್ಲ ಕಾಮಗಾರಿ ಅನುಷ್ಠಾನಗೊಳ್ತೇವೆ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿ ಮತ್ತು ಅದಕ್ಕೆ ಏನು ಹಣ ವ್ಯಯ ಆಗಿದೆ ಎಂಬುದನ್ನು ಈ ಸಾಮಾಜಿಕ ಪರಿಶೋಧನಾ ತಂಡ ಪ್ರಕ್ರಿಯೆ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಈ ವರ್ಷ ಕೂಡ 6 ದಿನಗಳ ಕಾಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 24-25ನೇ ಸಾಲಿನಲ್ಲಿ ಅಂದರೆ 1-4-2024ರಿಂದ 31-3-2025 ಅವಧಿಯಲ್ಲಿ ಯಾವೆಲ್ಲ ಕಾಮ ಅನುಷ್ಠಾನ ಆಗಿದೆ, ಅದಕ್ಕೆ ಏನು ಹಣ ವ್ಯಯ ಆಗಿದೆ ಅನ್ನುವ ಮಾಹಿತಿಯನ್ನ ಮುಂದೆ ಈಗ ಪ್ರಸ್ತುತಪಡಿಸಬೇಕಾಗಿದೆ. ಸೊ ಇಂದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಾಪುಗೌಡ ದುರಗಡ ಸರ್ ಅವರೇ, ಗ್ರಾಮ ಪಂಚಾಯತಿಯ ಕ್ರಿಯಾಶೀಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಜೊತೆಗೆ ಈ ವಿಜಯಪುರ ತಾಲೂಕಿನ ಸಹಾಯಕ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ಗಾಯಕೋಡ್ ಸರ್ ಅವರೇ. ಸೊ ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಈ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಬೇಕಾಗಿದ್ದ ಶ್ರೀಯುತ ವಿಜಯಕುಮಾರ್ ಹೊಸಮನಿ ಸರ್ ಇನ್ನೇನು ಕೆಲವೇ ನಿಮಿಷಗಳು ಆಗಮಿಸ್ತಾರೆ. ಸೊ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೊಡ್ತಾನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಈ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಸೊ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದ್ರೆ, ಅಂಗನವಾಡಿ ಮತ್ತು ಆಶಯ ಕಾರ್ಯಕರ್ತರೆ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಬಂಧುಗಳಿಗೆ, ನಿಮ್ಮೆಲ್ಲರಿಗೂ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೊಡ್ತಾ ಇದೆ. ಸೊ ಯಾಕೆ ಗ್ರಾಮ ಪಂಚಾಯತಿಯಲ್ಲಿ ಈ ಸಾಮಾಜಿಕ ಪರಿಶೋಧನೆ ಕೆಲಸ ಮಾಡ್ತಾ ಇದ್ದೀವಿ? ಸೊ ಅಲ್ಲಿ ನಾನು ಕೆಲಸ ಏನು ಪರಿಶೋಧನೆ ಮಾಡ್ತಾ ಇದ್ದೀವಿ, ಅದ್ರ ಹಿಂದ್ಗಡೆ ಒಂದು ಪದ ಇದೆ, ಅದು ಸಾಮಾಜಿಕ ಅಂತಕ್ಕಂಥದ್ದು. ಅಂದ್ರೆ ಈ ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವೆಲ್ಲ ಕೆಲಸಗಳಾಗಿವೆ, ಅನುಷ್ಠಾನಗೊಂಡಿರ್ತಕ್ಕಂಥ ಕೆಲಸಗಳು ನಿಮ್ಮ ಜನರಿಗೆ ಉಪಯುಕ್ತ ಆಗಿದೆನಾ, ಅನುಕೂಲ ಆಗಿದೆ ಅಂತ ಮಾಹಿತಿನ ಮುಂದೆ ಕೇಳತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸರ್ ಈಗಾಗಲೇ ಹೇಳಿದ್ರು. ಸೊ 2024-25ನೇ ಸಾಲಿನಲ್ಲಿ ಸಾಕಷ್ಟು ಕೆಲಸ ಈ ಗ್ರಾಮ ಪಂಚಾಯತಿಯಲ್ಲಿ ಆಗಿದೆ ಅಂತಕ್ಕಂಥದ್ದು. ಅದು ನರೇಗಾ ಆಗಿರ್ಬೋದು ಮತ್ತು 15ನೇ ಹಣಕಾಸು ಯೋಜನೆ ಆಗಿರ್ಬೋದು. ಸೊ ಈ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಸೌಲಭ್ಯ ಅಂತಂದ್ರೆ ಸೊ ಯಾವೆಲ್ಲ ಸೊ ಫಲಾನುಭವಿಗಳಿಗೆ ಅದು ಏನು ಜನರಲ್ ಕ್ಯಾಟಗರಿ ಇದ್ದಾರೆ, 5 ಎಕರೆ ಒಳಗಿರ್ತಕ್ಕಂಥ ಫಲಾನುಭವಿಗಳು, ಸೊ ನೀವು ಜಮೀನು ತಮ್ಮದೇ ಆಗಿರ್ತಕ್ಕಂಥ ಜಮೀನಿನಲ್ಲಿ ಸೊ ವೈಯಕ್ತಿಕವಾಗಿರ್ತಕ್ಕಂಥ ಸೌಲಭ್ಯಗಳ ಸೊ ಬದು ನಿರ್ಮಾಣ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಆಮೇಲೆ ರೇಷ್ಮೆ ಇಲಾಖೆಗಳಿದೆ, ಆಮೇಲೆ ಧನುಷ್ ಶೆಡ್ ಇದೆ, ಕುರಿ ಶೆಡ್ ಇದೆ, ಒಡಿಶಾ ಕಮಿಟಿ ಇದೆ. ಈ ಎಲ್ಲ ಕಾಮಗಳನ್ನ ತಾವು ಮಾಡ್ಕೊಳ್ಳೋಕೆ ಏನಾಗಿದೆ ಸಹೋದರಾಗಿರ್ತೀವಿ ಅಂತಕ್ಕಂಥದ್ದು. ಸೊ SC/ST ಏನಾರಾಗಿದೆ, ಅವ್ರಿಗೆ ಲಿಮಿಟೇಷನ್ ಲ್ಯಾಂಡ್ ಇಲ್ಲ ಅಂತಕ್ಕಂಥದ್ದು. ಸೊ ಅವರು ಕೂಡ ಫಲಾನುಭವಿ ಆಗಲೇನು ಅರ್ಹತೆ ಇದೆ ಅಂತಕ್ಕಂಥದ್ದು. ಸೊ ಇನ್ನು ಪಂಚಾಯತಿ ಹೊರತುಪಡಿಸಿದ್ರೆ ಸರ್ ರೇಷ್ಮೆ ಇಲಾಖೆ ಇದೆ, ರೇಷ್ಮೆ ಬೆಳಿಬಹುದು. ಅಲ್ಲಿ ತೋಟಗಾರಿಕೆ ಇಲಾಖೆ ಇದೆ, ತೋಟಗಾರಿಕೆಯಿಂದ ಸೊ ನೀವು ದ್ರಾಕ್ಷಿ, ದಾಳಂಬೆ, ಇಂಬು, ಕರಿಬೇವು, ಬೇರೆ ಇಲಾಖೆಗಳನ್ನ ಸೊ ಡ್ರ್ಯಾಗನ್ ಫ್ರೂಟ್ಸ್ಗಳು ಈ ತರ ಬೆಳೀತಾ ಇದ್ದಾರೆ. ಹಾಗೆ ಕೃಷಿ ಇಲಾಖೆಯಿಂದ ಕೂಡ ಸಾಕಷ್ಟು ಏನೋ ಕಾಮಗಳಿವೆ, ಅಲ್ಲಿ ಬದು ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಹೀಗೆ ಅನೇಕ. ಆಮೇಲೆ ಈ ಅರಣ್ಯ ಇಲಾಖೆ ಇದೆ. ಸೊ ನಿಮ್ಮ ಅರಣ್ಯ ಇಲಾಖೆಯಿಂದ ಕೂಡ ಕಾನೂನು ವೈಯಕ್ತಿಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋ ಅಲ್ಲಿ ಕೂಡ ಅವಕಾಶ ಇದೆ. ಸೊ ನಿಮ್ಗೆ ಏನಾದರೂ ಸಸಿಗಳು ಬೇಕಾದ್ರೆ ಅವರು ನಿಮಗೆ ಸಸಿಗಳನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಆ ಒಂದು ಸೌಲಭ್ಯ ಕೂಡ ಪಡ್ಕೋಬಹುದು ಅಂತಕ್ಕಂಥದ್ದು. ಈ ಜೊತೆಗೆ ಈಗ ಹೌಸಿಂಗ್ ನೆಲೆಗೆ ಕೂಡ ಇಲ್ಲಿ ಏನಂದ್ರೆ ಮನೆಗಳ ನಿರ್ಮಾಣ ಆಗಿದೆ. ಸೊ ಅದು ಅಂಬೇಡ್ಕರ್ ಆವಾಸ್ ಆಗಿರ್ಬೋದು, PM ಆಗಿರ್ಬೋದು ಅಲ್ವಾ, ಅಥವಾ ರಾಜೀವ್ ಗಾಂಧಿ ಆಗಿರ್ಬೋದು. ಆದ್ರೆ ನಾವು ಕೆಲವೊಂದು ಈ ಗ್ರಾಮ ಪಂಚಾಯತಿ ಮನೆಗಳನ್ನ ಸೊ ಭೇಟಿ ಕೊಟ್ಟಾಗ ನಮ್ಮ ಪಂಚಾಯತ್ ಸಿಬ್ಬಂದಿ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಕೆಲವು ಮನೆಗಳನ್ನ ಅಚ್ಚುಕಟ್ಟಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನೂ ಕೆಲವು ಮನೆಗಳು ಇರ್ತಾರೆ ಅಲ್ಲಿ ಏನಾಗಿದೆ ಅದು ಗೋಡನ್ ಹಾಕಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗೇನು ತರಕಾರಿಗಳನ್ನ ಅಥವಾ ಉಳ್ಳಾಗಡ್ಡಿಗಳನ್ನ ಸೊ ಆ ತರ ಸಾಮಗ್ರಿ ಹಾಕೊಳ್ತಾ ಇದೀವಿ ಅಂತಕ್ಕಂಥದ್ದು. ಸೊ ಈ ಫಲಾನುಭವಿ ಅಂದ್ರೆ ಸೊ ಉದ್ದೇಶ ನೋಡಿ ಯಾಕೆ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಕೂಡಿಸಿದ ಉದ್ದೇಶ ಸೊ ಯಾವ ಒಬ್ಬ ಫಲಾನುಭವಿಗೆ ಸೊ ಇರಕ್ ವಾಸ ಮಾಡಕ್ಕೆ ಮನೆ ಇಲ್ವೋ ಸೊ ಅಂತ ಒಬ್ಬ ಕಡು ಬರುತ್ತಂತ ವ್ಯಕ್ತಿಗಳಿಗೆ ಸೊ ಏನೋ ಈ ಗಾಳಿ ಬೆಳಕು ಸೊ ನೀರು ಇದರಿಂದ ತಪ್ಪಿಸ್ಕೋಬೇಕಾಗಿದೆ.
ಅದಕ್ಕೆ ಒಂದು ಸೂರು ಕಲ್ಪಿಸಬೇಕಾಗಿದೆ ಅಲ್ವಾ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ಅರ್ಹ ಫಲಾನುಭವಿಗೆ ಒಂದು ಮನೆಯನ್ನ ಕೊಡಬೇಕಾಗಿದೆ. ಅದಕ್ಕೆ ನಿಮ್ಮ ಸಮ್ಮುಖದಲ್ಲಿ ಇಲ್ಲಿ 10 ಜನ ಇದ್ದೀರಿ, 10 ಮಂದಿಗೆ ಮನೆ ಕೊಡಕ್ ಆಗಲ್ಲ. ಆ 10 ಜನರಲ್ಲಿ ಯಾರಿಗೆ ಬಹಳ ಬಡದಿದ್ದೀರಿ, ಸೊ ಅಂತರ ಕೊಟ್ಟರು ಯೋಗ್ಯ ಅನ್ನೋದನ್ನ ನಿಮ್ಮ ಗ್ರಾಮ ಸಭೆಯ ಮೂಲಕ ಜನರ ಮೂಲಕ ಏನ್ ಮಾಡ್ತಾ ಇದೀವಿ ನಾವು. ಸೊ ಹಿಂದಿ ವೇದಿಕೆ ಮೇಲೆ ಆಯ್ಕೆ ಮಾಡ್ಕೊತೀವಿ ಅಂತಕ್ಕಂಥದ್ದು. ಕೆಲವೊಬ್ಬರಿದ್ದಾರೆ ಶ್ರೀಮಂತರಿದ್ದಾರೆ, ಸೊ ಇನ್ನೂ ಒಬ್ಬ ಶ್ರೀಮಂತಿದ್ದಾರೆ, ಇಲ್ಲ ಸರ್ ಇವ್ರು ಕೊಟ್ರೆ ನಮ್ಗೆ ಬಹಳ ಸೂಕ್ತ. ಕಾರಣ ಏನು, ಅವ್ರ ಮನೆ ಇಲ್ಲ ಸರ್, ಬಿದ್ದಿದೆ, ಅವ್ರ ಏನೋ ಗುಡ್ಸಲು ಹಾಕೊಂಡಿದ್ದಾರೆ, ಮಳೆ ಬಂದು ತೋರುತ್ತೆ, ಬಿಸಿಲು ಬರೋ ಇದು ಆಗಲ್ಲ, ಮನೆ ಆಗಲ್ಲ, ಸೊ ಆ ವಯಸ್ಸಾಗಿದೆ ಅಂತ ಮನೆ ಕೊಟ್ರೆ ಬಹಳ ಉಚಿತ ಅಂತ ನೀವೇನ್ ಹೇಳ್ತೀರ ಅಂತ ಎಲ್ಲರೂ ಖುಷಿ ಪಟ್ಟಿರೋ ಮನೆನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಮನೆ ನಿರ್ಮಾಣ ಆಗಿದೆ, ನಾವಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಆ ಮನೆ ವಾಸಕ್ಕೆ ಯೋಗ್ಯ ಆಗಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತಕ್ಕಂಥದ್ದು. ಸೊ ಈಗಾಗಲೇ ಇಲ್ಲಿ ಅಡುಗೆಯ ಸರ್ಕಾರಿ ಶಾಲೆ ಇದೆ, ಸೊ ಆಗಲೇ ಅಧ್ಯಕ್ಷರು ಇವರು ಮಾದರಿ ಶಾಲೆ ಅಂತ ಖಂಡಿತ. ಯಾಕಂದ್ರೆ ಹೋದ ವರ್ಷ ನಾನು ನಮ್ಮ ಸಾಮಾಜಿಕ ಪಕ್ಷದ ತಂಡ ಇವತ್ತು ಏನ್ ಮಾಡ್ತಾ ಇದ್ವಿ, ಪಂಚಾಯತಿ ಜೊತೆಗೇನೆ ಶಾಲೆಗೆ ಕೂಡ ಈ ಸಾಮಾಜಿಕ ಪಕ್ಷದ ಕೆಲಸ ಮಾಡ್ತಾ ಇದ್ವಿ. ಅದು ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆ ಆಗಿರ್ಬೋದು, ಜೊತೆಗೆ ಸಮಗ್ರ ಶಿಕ್ಷಣ ಯೋಜನೆ ಆಗಿರ್ಬೋದು. ಹೋದ ವರ್ಷ ಸಮಗ್ರ ಶಿಕ್ಷಣ ಯೋಜನೆ ಇರ್ತಕ್ಕಂಥ ಯೋಜನೆಯಲ್ಲಿ ಆ ಶಾಲೆಯನ್ನ ನಾವು ಸಾಮಾಜಿಕ ಪರಿಶೋಧನೆ ಮಾಡಿದಾಗ ಸೊ ಅಲ್ಲಿ ಅಚ್ಚುಕಟ್ಟಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇದೆ, ಮೂಲಭೂತ ಸೌಲಭ್ಯ ಇದೆ. ಸೊ ಈಗ ನಾವು ಇನ್ನೇ ದಿನ ಕೂಡ ಹೋಗಿದ್ವಿ, ಅಲ್ಲೇ ಭೇಟಿ ಕೊಟ್ಟಾಗ ಅಲ್ಲಿ ಮೂರನೇ ಅಂದ್ರೆ ಸಿಸಿ ಕ್ಯಾಮ್ರಾಗಳು ಒಂದು ಅಳವಡಿಸಲಾಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಹೋದ ವರ್ಷ ಏನೋ ನಮ್ಮ ಮುಖ್ಯ ಶಿಕ್ಷಕರ ಒಂದು ಒಕ್ಕೂರು ಬೇಡಿಕೆ ಇತ್ತು, ಏನಂದ್ರೆ ಸರ್ ಇಲ್ಲ ಏನೋ ಶಾಲೆ ಹೋಗ್ತಾ ಇದೀವಿ, ಮನೆ ಹೋದ ತಕ್ಷಣ ಇಲ್ಲಿ ಬೇರೆ ಬೇರೆ ಚಟುವಟಿಕೆ ಆಗ್ತಾ ಇದೆ, ಅಥವಾ ಕಂಪೌಂಡ್ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ, ಸೊ ಕೊಠಡಿಯ ಹಾಳು ಮಾಡ್ತಾ ಇದ್ದಾರೆ, ಕಿಟಕಿ ಗ್ಲಾಸ್ ಹೊಡಿತಾ ಇದ್ದಾರೆ. ಸೊ ಈ ತರ ಒಂದು ಬಹು ಬೇಡಿಕೆ ಇತ್ತು. ಸೊ ಅದು ವಾಪಸ್ ಬರುವಾಗ ಏನಂತಾರೆ, ಸೊ ನಾವು ಪಂಚಾಯತ್ ಅಭಿವೃದ್ಧಿ ಮತ್ತು ಅಧ್ಯಕ್ಷರ ಆದಿಯಾಗಿ ಸೊ ಆ ಒಂದು ಮೂಲಭೂತ ಸಮಸ್ಯೆ ಆ ಶಾಲೆಗೆ ಈಡೇರಿಕೆ ಆಗಿದೆ ಅಂತಕ್ಕಂಥದ್ದು ಸೊ ನನ್ನ ಖುಷಿ ವಿಚಾರ ಅಂತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ಏನೋ ನಿರ್ದೇಶನ ಪರವಾಗಿ ಈ ಪಂಚಾಯತ್ ಅಭಿವೃದ್ಧಿ ಮತ್ತು ಅಧ್ಯಕ್ಷರ ಸೊ ಎಲ್ಲರಿಗೂ ನಮ್ಮ ವೈಯಕ್ತಿಕವಾಗಿ ನಿರ್ದೇಶನ ಪರವಾಗಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಅವರಿಗೆ ಅಂತಕ್ಕಂಥದ್ದು. ಯಾಕಂದ್ರೆ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಮ್ಮ ತಪ್ಪು ಕನ್ನಡಕ್ಕೆ ಬಂದಿಲ್ಲ, ಇದು ತಪ್ಪಲ್ಲ. ಸೊ ಯಾವ ಕೆಲಸ ಆಗಿದೆ ಅದು ಪ್ರಶಂಸನೆ ಮಾಡೋಣ. ಸೊ ಇನ್ನು ಏನ್ ಸರಿಪಡಿಸ್ಕೋಬೇಕಾಗಿದೆ, ಸರಿಪಡಿಸ್ಕೊಂಡು ಕೆಲಸವನ್ನ ಮುನ್ನುಗ್ಗತಕ್ಕಂಥ ಕೆಲಸ ಮಾಡೋಣ. ಒಟ್ಟಾರೆ ಒಂದು ಗ್ರಾಮ ಪಂಚಾಯತಿನ ಸೊ ಅಭಿವೃದ್ಧಿ ಪಥದ ಸಾಗಿಸಕ್ಕೆ ಏನೆಲ್ಲ ಸಾಧ್ಯ ಇದೆ. ಸೊ ಇಲಾಖೆ ಇದೆ, ಆ ಇಲಾಖೆ ಜೊತೆಗೆ ಯಾರು ಸಹಕಾರ ಬೇಕಾಗಿದೆ, ಸಾರ್ವಜನಿಕರ ಸಹಕಾರ ಬೇಕಾಗಿದೆ. ಅದಕ್ಕೆ ಸಾಮಾಜಿಕ ಪರಿಶೋಧನೆ ಧ್ಯೇಯ ಏನು ಅಂತಂದ್ರೆ ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹೊಣೆಗಾರಿಕೆ ಅಂತ. ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹೊಣೆಗಾರಿಕೆ ಅಂತ. ಸೊ ದುಡ್ಡು ಯಾರ್ದಿಲ್ಲಿ, ದುಡ್ಡು ನಿಮ್ದೆ, ಗೌರ್ಮೆಂಟ್ ಅಲ್ಲ, ಸರ್ಕಾರ ನಡೆಸೋರು ನೀವು ಅಲ್ವಾ. ಅದೇ ನಮ್ ಕಾನ್ಸೆಪ್ಟ್ ಏನಂದ್ರೆ ಸರ್ಕಾರ ಕರೆಕ್ಟ್. ಈಗೆಲ್ಲ ಏನಾದ್ರು 2 ಸ್ವಲ್ಪ ಕೊಟ್ಬಿಟ್ರಲ್ಲ ನಿಮ್ಗೆ ಸರ್ಕಾರ ಅಂತ ಅಲ್ವಾ, ಅದಲ್ಲ. ಉದ್ದೇಶ ಇಷ್ಟೇ, ದುಡ್ಡು ನಿಮ್ದೆ, ಆ ದುಡ್ಡು ಹೇಗೆ ಖರ್ಚಾಗ್ತದೆ ಕೇಳೋದು ನಿಮ್ದೆ, ಅದಕ್ಕೆ ನಮ್ಮ ಹಕ್ಕು ಅಂತ ಕರಿತೀವಿ. ಹೊಣೆಗಾರಿಕೆ ಯಾರು, ಸರಿ ಕೆಲಸ ಆಗ್ಬೇಕಂತ ಆಗಿಲ್ಲ ಅದು ಪ್ರಶ್ನೆ ಮಾಡ್ತಕ್ಕಂಥ ಮನೋಭಾವ ಇದೆಯಲ್ಲ, ಅದಕ್ಕೆ ಹೊಣೆಗಾರಿಕೆ ಅಂತ ಕರಿತಾ ಇದ್ದೀವಿ. ಇದು ಸಾಮಾಜಿಕ ಪರಿಶೋಧನೆಯ ಮೂಲ ಉದ್ದೇಶ ಅಂತಕ್ಕಂಥದ್ದು. ಅಂದ್ರೆ ಈ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಫಲಾನುಭವಿಗಳು ಈ ಯೋಜನೆ ಏನೋ ಲಾಭ ಪಡ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಸೊ ಇನ್ನೊಂದು ಖುಷಿ ವಿಚಾರ, ನಮ್ಮ ತಾಲೂಕಿನ ಮಾತಾಡ್ತಾ ಇರೋದು. ಸೊ ನಮ್ಮ ತಾಲೂಕಿನೊಳಗಡೆ ಅತಿ ಹೆಚ್ಚು ನರೇಗಾ ಕೂಲಿಕಾರರು ಈ ಜಾಗದಲ್ಲಿ ಬಂದು ಕೆಲಸ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಮಹಿಳಾ ಸ್ನೇಹಿ ಏನೋ ಗ್ರಾಮ ಪಂಚಾಯತ್ ಅಂದ್ರೆ ತಪ್ಪಾಗಲ್ಲ ಅಂತಕ್ಕಂಥದ್ದು. ಅದೇ ಸುಮಾರು 300-400 ಜನ ಲೇಬರ್ಸ್ ನಮ್ಮಲ್ಲಿ ಈ ಗ್ರಾಮ ಪಂಚಾಯತ್ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಅಲ್ವಾ. ಸೊ ಮಾಡ್ತಿರ್ಲ, ಎಸ್, ಅದಕ್ಕೆ ಮತ್ತೊಂದು ಜೋರಾಗಿರ್ತಕ್ಕಂಥ ಚಪ್ಪಾಳೆ. ಯಾಕಂದ್ರೆ ಇದೆಲ್ಲ ತಾಯಂದ್ರಿದೆ. ಸೊ ಉದ್ದೇಶ ಅಂದ್ರೆ ಇನ್ನು ಹೆಚ್ಚು ಲಾಭ ಪಡ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಸೊ ಚಪ್ಪಾಳೆ ಕಳಿಸೋ ಉದ್ದೇಶ ಏನು ಅಂತಂದ್ರೆ, ಸೊ ಇನ್ನು ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಯೋಜನೆಗಳಿವೆ, ಆ ಯೋಜನೆಯ ಲಾಭನ ಪಡ್ಕೋಬೇಕಾಗಿದೆ ಅಂತಕ್ಕಂಥದ್ದು. ಸರ್ ಯಾರು ಹೇಳ್ಬೋದು, ಏಕೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿದ್ದಾರೆ ಅಲ್ವಾ. ಸೊ ನಿಮಗೆ ಏನ್ ಸರಿ ನರೇಗಾದ ಲಾಭ ಅಂತ ನೀವು ಸೊ ನಮ್ಗೆ ಕೇಳ್ಬೋದು ನೀವು ಅಲ್ವಾ. ಸೊ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಲಾಭ ಪಡ್ಕೊಳ್ತಕ್ಕಂಥ ನಿಮ್ಮ ಪಕ್ಕದ ತಾಯಿಗಳಿದ್ದಾರೆ, ಸಹೋದರರಿದ್ದಾರೆ. ಸೊ ಯಾರು ಕೊಡಬಿಟ್ಟಿದ್ದಾರೆ, ಯಾರು ಉದ್ಯೋಗ ಇಲ್ಲ, ಉದ್ಯೋಗ ನಡೆಸಿ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಅಲ್ವಾ. ಆ ವಲಸೆ ಹೋಗ್ತಕ್ಕಂಥ ಫಲಾನುಭವಿಗಳನ್ನ ತಪ್ಪಿಸಿ ನಿಮ್ಮ ಊರಲ್ಲಿ ಉದ್ಯೋಗನ ಕಲ್ಪಿಸ್ತಕ್ಕಂಥ ಅವಕಾಶ ಏನಿದೆ ಆ ನರೇಗಾ ಯೋಜನೆಯಲ್ಲಿ ಇದೆ. ಸೊ ನರೇಗಾ ಯೋಜನೆಯ ಮೂಲ ಉದ್ದೇಶ ಏನು ಅಂತಂದ್ರೆ, ಯಾವೊಬ್ಬ ವ್ಯಕ್ತಿ ಫಲಾನುಭವಿ ಉದ್ಯೋಗಕ್ಕಾಗಿ ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ವಲಸೆ ಹೋಗೋದನ್ನು ತಪ್ಪಿಸಬೇಕಾಗಿದೆ, ಅವರ ಮೂಲ ಸ್ಥಳದಲ್ಲೇ ಉದ್ಯೋಗ ಕಲ್ಪಿಸಬೇಕಾಗಿದೆ. ಅದು ನರೇಗಾ ಯೋಜನೆಯ ಮೂಲ ಉದ್ದೇಶ. ಸೊ ಹಾಗಾಗಿನೇ ಗ್ರಾಮ ಪಂಚಾಯತ್ ಇಲ್ಲಿ ವಯಸ್ಸಿಲ್ಲ, ನಮ್ಮ ನರೇಗಾ ಯೋಜನೆಯಲ್ಲಿ ಯಾವುದೇ ರೀತಿಯ ವಯಸ್ಸಿನ ತಾರತಮ್ಯ ಇಲ್ಲ.
ಒಂದು. ಎರಡನೇದೇನಿದೆ, ಇಲ್ಲಿ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಅಂತಕ್ಕಂಥ ತಾರತಮ್ಯ ಇಲ್ಲ. ಸಮಾನ ಕೆಲಸ ಸಮಾನ ವೇತನ ಅಲ್ವಾ? ಸೊ ನೀವೇ ಇಲ್ಲ ರೈತ ತಾಯಿದ್ರಿದ್ದೀರಿ. ಸೊ ಬೇರೆ ಜಮೀನಲ್ಲಿ ಕೆಲಸ ಮಾಡ್ತೀರಿ. ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಬೆಳಿಗ್ಗೆ 10 ಗಂಟೆಗೆ ಹೋಗ್ತೀರಿ, ಸಾಯಂಕಾಲ 4:30 ಬರ್ತೀರಿ ಅಲ್ವಾ? ನಿಮಗೆ ಪಗಾರ ಎಷ್ಟು ಕೊಡ್ತಾರೆ? ಬೇರೆ ಜಮೀನು ಕೆಲಸ ಮಾಡಿದ್ರೆ 300 ರೂಪಾಯಿ ಪಗಾರ ಕೊಡ್ತಾರೆ ಹೆಣ್ಮಕ್ಳಿಗೆ ಅಲ್ವಾ? ಸೊ ಅದೇ ಗಂಡ್ಮಕ್ಳಿಗೆ ನಿಮಗೆ 500 ಕೊಡ್ತಾರೆ, ನಿಮ್ಮ ಗಂಡ್ಮಕ್ಳಿಗೆ 600 ಕೊಡ್ತಾರೆ. ಸೊ ನೀವು ಅದೇ ಕೆಲಸ ಮಾಡ್ತೀರಿ, ಅವ್ರು ಅದೇ ಕೆಲಸ ಮಾಡ್ತಾರೆ, ಕರೆಕ್ಟಾ? ಆದ್ರೆ ಸರ್ಕಾರದ ನೋಡ್ರಿ ಯೋಜನೆ ಏನಾಗಿದೆ, ಇಲ್ಲಿ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಅಂತಕ್ಕಂಥ ತಾರತಮ್ಯ ಬೇಡ, ಸಮಾನ ಕೆಲಸ ಸಮಾನ ವೇತನ ಅಂತಕ್ಕಂಥದ್ದು. ಸೊ ಎಲ್ಲರೂ ಆ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ 2006ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ 2024-25ರಲ್ಲಿ ಸೊ ನರೇಗಾ ಯೋಜನೆಯಲ್ಲಿ ಯಾವೆಲ್ಲ ಕಾಮಗಾರಿ ಅನುಷ್ಠಾನಗೊಂಡಿವೆ, ಅದಕ್ಕೆ ಏನು ಹಣ ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ನಮ್ಮ ಸಿಬ್ಬಂದಿ ತಮ್ಮ ಮುಂದೆ ಮಾಹಿತಿ ಕೊಡ್ತಾನೆ. ಸೊ ತಂತ್ರದಲ್ಲಿ ಏನಾದರೂ ನಮಗೆ ಸೊ ಮಾಹಿತಿ ಇದ್ರೆ ದಯಮಾಡಿ ಹೇಳ್ಬೋದು ಅಂತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಈಗ 1/4/2024ರಿಂದ 31/3/2025ರವರೆಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ 15ನೇ ಹಣಕಾಸು ಆಗಿರಬಹುದು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಿರಬಹುದು, ಈ ಒಂದು 2 ಯೋಜನೆಯಲ್ಲಿ ಅನುಷ್ಠಾನಗೊಂಡಂತಹ ಒಂದು ಕಾಮಗಾರಿಗಳ ಖರ್ಚಿನ ಒಂದು ಮೊತ್ತವನ್ನ ನಾನು ಈ ಒಂದು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮೊದಲನೇದಾಗಿ ಗ್ರಾಮ ಪಂಚಾಯತಿಯಿಂದ ಹಡಗಲಿ ಗ್ರಾಮದ ಸರ್ಕಾರಿ ಉರ್ದು ಶಾಲೆ ಕಾಂಪೌಂಡ್ ನಿರ್ಮಾಣ ಕೂಲಿ 51,496 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಹಡಗಲಿ LP3 ಗ್ರಾಮದ ಪ್ರಾಥಮಿಕ ಶಾಲೆ ಕಾಂಪೌಂಡ್ ನಿರ್ಮಾಣ 7,14,900 ರೂಪಾಯಿ ಕೂಲಿ ಮೊತ್ತ ಪಾವತಿ 14,880 ರೂಪಾಯಿ ಕೂಲಿ ಮೊತ್ತ ಪಾವತಿಯಾದರೆ ಮಟೀರಿಯಲ್ ಅಂದ್ರೆ ಸಾಮಗ್ರಿ 7,14,900 ರೂಪಾಯಿ ಸಾಮಗ್ರಿ ಮೊತ್ತ ಒಟ್ಟು 7,28,889 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ LP ಗ್ರಾಮಕ್ಕೆ ನೀರಿನ ಆಸರೆಗಾಗಿ ಕಗ್ಗೋಡ ಕೆರೆಯ ಮೇಲ್ಭಾಗದಲ್ಲಿ ತೆರೆದ ಬಾವಿ ನಿರ್ಮಾಣ 5,04,790 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ ಗ್ರಾಮ ಪಂಚಾಯಿತಿಯ ಸವಿತಾ ಸಂತೋಷ್ ಚೌಹಾಣ್ ಇವರ ಮನೆ ನಿರ್ಮಾಣ 5,040 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ ಗ್ರಾಮ ಪಂಚಾಯಿತಿಯ ಅಂಬವ ಇಂಡಿ ಇವರ ಮನೆ ನಿರ್ಮಾಣ 7,329 ರೂಪಾಯಿ. ಹಡಗಲಿ ಗ್ರಾಮ ಪಂಚಾಯಿತಿಯ ಮಹಾದೇವಿ ಈರಪ್ಪ ಭಜಂತ್ರಿ ಅವರ ಮನೆ ನಿರ್ಮಾಣ 19,893 ರೂಪಾಯಿ. ದೇವಿಬಾಯಿ ಮಿಟ್ಟು ಪವಾರ್ ಇವರ ಮನೆ ನಿರ್ಮಾಣ 13,262 ರೂಪಾಯಿ. ಅವಿತಾ ಗಣಪತಿ ರಾಠೋಡ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಭಾರತಿ ಪಿಂಟು ಪವಾರ್ ಇವರ ಮನೆ ನಿರ್ಮಾಣ 15,705 ರೂಪಾಯಿ ಕೂಲಿ ಮೊತ್ತ ಪಾವತಿಗಿರುವಂತದ್ದು. ಬಸಿರಾ ಕತ್ನಳ್ಳಿ ಇವರ ಬಸವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 8,376 ರೂಪಾಯಿ. ಗೋರಮ್ಮ ಮುಲಿಮನಿ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಸರೋಜಾ ರಾಠೋಡ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಲಕ್ಷ್ಮೀಬಾಯಿ ಅವರಾಜ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಅನಿತಾ ನಾನೂರು ರಾಠೋಡ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ರೇಷ್ಮಾ ಸಜ್ಜು ಪವಾರ್ ಇವರ ಮನೆ ನಿರ್ಮಾಣ 25,128 ರೂಪಾಯಿ. ರುಕ್ಮಾಬಾಯಿ ಮೋರ್ ರಾಠೋಡ್ ಇವರ ಮನೆ ನಿರ್ಮಾಣ 15,705 ರೂಪಾಯಿ ಪಾವತಿ ಇರುವಂತದ್ದು. ಶ್ರೀದೇವಿ ಇರ್ಸಂಗಪ್ಪ ಬಳಗಾನೂರ್ ಇವರ ಮನೆ ನಿರ್ಮಾಣ 12,913 ರೂಪಾಯಿ. ಸೀತಾಬಾಯಿ ಸುಭಾಷ್ ರಾಠೋಡ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಪ್ರಿಯಾಂಕಾ ರವಿ ರಾಠೋಡ್ ಇವರ ಮನೆ ನಿರ್ಮಾಣ 16,752 ರೂಪಾಯಿ. ಕವಿತಾ ಶ್ರೀಮಂತ್ ರಾಠೋಡ್ ಇವರ ಮನೆ ನಿರ್ಮಾಣ 17,799 ರೂಪಾಯಿ. ಸವಿತಾ ಆಕಾಶ್ ಜಾಧವ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಶೀಲಾ ತುಕಾರಾಮ್ ಪವಾರ್ ಇವರ ಮನೆ ನಿರ್ಮಾಣ 14,752 ರೂಪಾಯಿ. ಸವಿತಾ ಕುಮಾರ್ ಪವಾರ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಸುಸಲಾಬಾಯಿ ಕೊಂಡಿಬಾ ರಾಠೋಡ್ ಇವರ ಮನೆ ನಿರ್ಮಾಣ 16,752 ರೂಪಾಯಿ. ಶಾನುಬಾಯಿ ಚೌಹಾಣ್ ಇವರ ಮನೆ ನಿರ್ಮಾಣ 16,752 ರೂಪಾಯಿ. ಸುನೀತಾ ಧರ್ಮೂಲ್ ಜಾಧವ್ ಇವರ ಮನೆ ನಿರ್ಮಾಣ 26,175 ರೂಪಾಯಿ. ಗೀತಾ ಅಪ್ಪಲಾಲ್ ರಾಠೋಡ್ ಇವರ ಮನೆ ನಿರ್ಮಾಣ 25,128 ರೂಪಾಯಿ. ಸವಿತಾ ಗೋವಿಂದ್ ರಾಠೋಡ್ ಇವರ ಮನೆ ನಿರ್ಮಾಣ 25,128 ರೂಪಾಯಿ. ಪುತಳಾಬಾಯಿ ಗಂಗಾರಾಮ್ ರಾಠೋಡ್ ಇವರ ಮನೆ ನಿರ್ಮಾಣ 17,799 ರೂಪಾಯಿ. ಗೀತಾ ಸಂತೋಷ್ ರಾಠೋಡ್ ಇವರ ಮನೆ ನಿರ್ಮಾಣ 16,752 ರೂಪಾಯಿ. ಮಂಜುಳಾ ಅನಿಲ್ ರಾಠೋಡ್ ಇವರ ಮನೆ ನಿರ್ಮಾಣ
16,752 ರೂಪಾಯಿ. ಸವಿತಾ ಅನಿಲ್ ರಾಠೋಡ್ ಇವರ ಮನೆ ನಿರ್ಮಾಣ 25,128 ರೂಪಾಯಿ. ವೀರಭದ್ರಪ್ಪ ಗಂಗಶೆಟ್ಟಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 45,087 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಮಲ್ಲಿಕಾರ್ಜುನ್ ಅಕ್ಕಿಹುಗ್ಗಿ ಅವರ ಹೊಲದಲ್ಲಿ ಬದು ನಿರ್ಮಾಣ 26,873 ರೂಪಾಯಿ. ವೀರೇಶ್ ಹಿರೇಮಠಿ ಅವರ ಹೊಲದಲ್ಲಿ ಕೃಷಿ ಹೊಂಡ 45,024 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಮಾದೇವಿ ನಿಂಗಪ್ಪ ಸುಣಗಾರಿ ಅವರ ಹೊಲದಲ್ಲಿ ಕೃಷಿ ಹೊಂಡ 44,672 ರೂಪಾಯಿ. ಇರ್ಸಂಗವ್ವ ಹಿಪ್ಪರಗಿ ಅವರ ಹೊಲದಲ್ಲಿ ಸಂಪಾದಳಿ ಬದು ನಿರ್ಮಾಣ 26,873 ರೂಪಾಯಿ. ಮಹೇಶ್ ಗಂಗಶೆಟ್ಟಿ ಅವರ ಹೊಲದಲ್ಲಿ ಕೃಷಿ ಹೊಂಡ 44,672 ರೂಪಾಯಿ. ಸಿದ್ದಪ್ಪ ನಿವಾಳಕೋಡಿ ಅವರ ಹೊಲದಲ್ಲಿ ಸಂಪಾದಳಿ ಬದು 25,128 ರೂಪಾಯಿ. ಹಡಗಲಿ ಗ್ರಾಮ ಪಂಚಾಯತಿಯ ದೇವಿಬಾಯಿ ಗರ್ಭು ಜಾಧವ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಪಾರುಬಾಯಿ ಪವಾರ್ ಇವರ ಮನೆ ನಿರ್ಮಾಣ 16,752 ರೂಪಾಯಿ. ಸಂಗನ ಬಸವ ದಳವಾಯಿ ಇವರ ಹೊಲದಲ್ಲಿ ಕುರಿ ಶೆಡ್ ನಿರ್ಮಾಣ 7,443 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ರೂಪ್ ಸಿಂಗ್ ರಾಠೋಡ್ ಇವರ ಹೊಲದಲ್ಲಿ ಇವರ ಮನೆ ನಿರ್ಮಾಣ 976 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಜೇಮ್ಲು ಲಕ್ಕು ರಾಠೋಡ್ ಇವರ ಕುರಿ ಶೆಡ್ ನಿರ್ಮಾಣ 8,376 ರೂಪಾಯಿ. ಜ್ಯೋತಿ ರಮೇಶ್ ಜಾಧವ್ ಇವರ ಮನೆ ನಿರ್ಮಾಣ 25,128 ರೂಪಾಯಿ ಕೂಲಿ ಮೊತ್ತ. ರೂಪಲಾಬಾಯಿ ರಾಠೋಡ್ ಇವರ ಮನೆ ನಿರ್ಮಾಣ 24,081 ರೂಪಾಯಿ ಕೂಲಿ ಮೊತ್ತ ಪಾವತಿಗಿರುವಂತದ್ದು. ಪಾರ್ವತಿ ಅಶೋಕ್ ರಾಠೋಡ್ ಇವರ ಮನೆ ನಿರ್ಮಾಣ 27,920 ರೂಪಾಯಿ ಕೂಲಿ ಮೊತ್ತ ಪಾವತಿಗಿರುವಂತದ್ದು. ಶಾರುಬಾಯಿ ಲಕ್ಷ್ಮಣ್ ಜಾಧವ್ ಇವರ ಮನೆ ನಿರ್ಮಾಣ 16,054 ರೂಪಾಯಿ ಕೂಲಿ ಮೊತ್ತ ಪಾವತಿಗಿರುವಂತದ್ದು. ಮಹಾದೇವಿ ಚೌಹಾಣ್ ಇವರ ಮನೆ ನಿರ್ಮಾಣ 9,772 ರೂಪಾಯಿ ಕೂಲಿ ಮೊತ್ತ. ಶಾಂತಾಬಾಯಿ ರಾಠೋಡ್ ಇವರ ಮನೆ ನಿರ್ಮಾಣ 16,752 ರೂಪಾಯಿ ಕೂಲಿ ಮೊತ್ತ. ಸುಶೀಲಾಬಾಯಿ ಅರವಿಂದ್ ನಾಯಕ್ ಇವರ ಮನೆ ನಿರ್ಮಾಣ 8,376 ರೂಪಾಯಿ. ಲಕ್ಷ್ಮೀಬಾಯಿ ಬಾಬು ಚೌಹಾಣ್ ಇವರ ಮನೆ ನಿರ್ಮಾಣ 9,423 ರೂಪಾಯಿ. ಅನಿಲ್ ತಾರಸಿಂಗ್ ರಾಠೋಡ್ ಇವರ ಬದು ನಿರ್ಮಾಣ 7,329 ರೂಪಾಯಿ. ಪಾರುಬಾಯಿ ಜೆ ಜಾಧವ್ ಇವರ ಮನೆ ನಿರ್ಮಾಣ 16,752 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಿ ಗ್ರಾಮ ಪಂಚಾಯತಿಯ ವಿಲಾಸ್ ಸೋಮು ಜಾಧವ್ ಇವರ ಬದು ನಿರ್ಮಾಣ 22,685 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ ಗ್ರಾಮ ಪಂಚಾಯತಿಯ ನಂದು ಡಾಕು ರಾಠೋಡ್ ಇವರ ಬದು ನಿರ್ಮಾಣ 26,734 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ LT1 ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ನಿರ್ಮಾಣ 39,088 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ದಕ್ಷಿಣ ಭಾಗದ ಖುಲ್ಲಾ ಜಾಗದಲ್ಲಿ ಫ್ರೆಂಚ್ ನಿರ್ಮಾಣ ಇದಕ್ಕೆ 9,70,220 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮಳೆ ನೀರು ಕೊಯ್ಲು ಕಾಮಗಾರಿ 33,401 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಯಲ್ಲಾಲಿ ಮಠಕ್ಕೆ ಹೋಗುವ ದಾರಿಗೆ ಸಿಡಿ ನಿರ್ಮಾಣ 21,373 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಒಟ್ಟು 93 ಕಾಮಗಾರಿಗಳಿಗೆ 32,95,064 ರೂಪಾಯಿ ಕೂಲಿ ಮೊತ್ತ ಒಟ್ಟು ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಅರಣ್ಯ ಇಲಾಖೆಯಿಂದ 11 ಕಾಮಗಾರಿಗಳು, ತೋಟಗಾರಿಕೆ ಇಲಾಖೆಯಿಂದ 3 ಕಾಮಗಾರಿಗಳು, ಕೃಷಿ ಇಲಾಖೆಯಿಂದ 20 ಕಾಮಗಾರಿಗಳು, ರೇಷ್ಮೆ ಇಲಾಖೆಯಿಂದ ಒಟ್ಟು 6 ಕಾಮಗಾರಿಗಳು, ಒಟ್ಟು ಇನ್ನಿತರ ಇಲಾಖೆಯಿಂದ ಒಟ್ಟು 40 ಕಾಮಗಾರಿಗಳು ಸದರಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿರುವಂತದ್ದು. ಮೇಂಟೆನೆನ್ಸ್ ಆಫ್ ಬ್ಯಾಕ್ ಸಿಡ್ಲಿಂಗ್ 10,470 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಮೇಂಟೆನೆನ್ಸ್ ಆಫ್ HDPE ಓವರ್ಸೆಟ್ ಬ್ಯಾಗ್
ಸೀಡ್ಲಿಂಗ್ ಡ್ಯೂರಿಂಗ್ 2024-25 2,51,629 ರೂಪಾಯಿ ಕೂಲಿ ಮೊತ್ತ ಪಾವತಿಗಿರುವಂತದ್ದು. ಮೇಂಟೆನೆನ್ಸ್ ಆಫ್ ಫಸ್ಟ್ ಇಯರ್ ಓಲ್ಡ್ ಬ್ಲಾಕ್ ಪ್ಲಾಂಟೇಶನ್ ಅಟ್ ಗೋಮಾಳ ಗೌರ್ಮೆಂಟ್ ಲ್ಯಾಂಡ್ ಅಂಡರ್ ಡ್ಯೂರಿಂಗ್ 2024-25 1,25,299 ರೂಪಾಯಿ ಕೂಲಿ ಮೊತ್ತ, 1,43,694 ರೂಪಾಯಿ ಸಾಮಗ್ರಿ ಮೊತ್ತ, ಒಟ್ಟು 2,68,975 ರೂಪಾಯಿ ಒಟ್ಟು ಮೊತ್ತ ಪಾವತಿಯಾಗಿರುವಂತದ್ದು. ಮೇಂಟೆನೆನ್ಸ್ ಆಫ್ ಪಾಲಿಥಿನ್ ಬ್ಯಾಗ್ ಸೀಡ್ಲಿಂಗ್ ಡ್ಯೂರಿಂಗ್ 2024-25 1,29,130 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ರೈಸಿಂಗ್ ಆಫ್ ಬ್ಯಾಗ್ ಸೀಡ್ಲಿಂಗ್ ಹಡಗಲಿ ನರ್ಸರಿ ಡ್ಯೂರಿಂಗ್ 2024-25 1,36,036 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಪ್ರೈಸಿಂಗ್ ಆಫ್ HDPE ಬ್ಯಾಗ್ಡ್ ಸಿಡ್ಲಿಂಗ್ ಹಡಗಲಿ ನರ್ಸರಿ ಡ್ಯೂರಿಂಗ್ 2024-25 1,93,694 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಮೇಂಟೆನೆನ್ಸ್ ಆಫ್ ಪಾಲಿಥೀನ್ ಬ್ಯಾಗ್ಡ್ ಸೀಡ್ಲಿಂಗ್ ಹಡಗಲಿ ನರ್ಸರಿ 2024-25 3,75,151 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ರೈಸಿಂಗ್ ಆಫ್ HDPE ಬ್ಯಾಗ್ಡ್ ಸೀಡ್ಲಿಂಗ್ ಹಡಗಲಿ ನರ್ಸರಿ ಡ್ಯೂರಿಂಗ್ 2024-25 1,07,722 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ ಗ್ರಾಮದ ಬಾಬು ಶಂಕರಪ್ಪ ಮಾದಾರಿವರ ಹೊಲದಲ್ಲಿ ಲಿಂಬೆ ಸಸಿ ನಾಟಿ ಮಾಡುವುದು 13,960 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಚಂದ್ರವ ಅಕ್ಕಿ ಹುಗ್ಗಿವರ ಹೊಲದಲ್ಲಿ ಬದು ನಿರ್ಮಾಣ 25,074 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಆಮೇರಿ ಗ್ರಾಮದ ವಿಠಲ್ ಗೋಪಾಲ್ ನಾಯ್ಕ ಅವರ ಜಮೀನಿನಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 31,410 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಹಡಗಲಿ ಗ್ರಾಮದ ದೇವುಶಂಕರ್ ಲಮಾಣಿ ಅವರ ಹೊಲದಲ್ಲಿ ದ್ರಾಕ್ಷಿ ಹಣ್ಣಿನ ಪ್ರದೇಶ ವಿಸ್ತರಣೆ 4,188 ರೂಪಾಯಿ. ಹಡಗಲಿ ಗ್ರಾಮದ ದಸಗೀರ್ ಸಾಬ್ ಬಲೀರ್ ಸಾಬ್ ಡೋನೂರಿ ಅವರ ಹೊಲದಲ್ಲಿ ಕಿಪ್ಪೊಣೆ ನಾಟಿ ಮಾಡುವುದು 21,987 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ನಿಂಗೊಂಡಪ್ಪ ಶಿವಪ್ಪ ಅನ್ಮಿ ಅವರ ಹೊಲದಲ್ಲಿ ಹಿಪ್ಪೊಣೆ 2,443 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಎಲ್ಲಲ್ಲಿ ಹಾಪ 84 ಅವರ ಹೊಲದಲ್ಲಿ ಹೊಸ ಹಿಪ್ಪುಣ ನಾಟಿ ಮಾಡುವುದು 7,329 ರೂಪಾಯಿ ಕೂಲಿ ಮೊತ್ತ. ಬದಗಿ ಸಾಬ್ ಅಬ್ದುಲ್ ಸಲಾಂ ಬಾವಿಕಟ್ಟಿ ಅವರ ಹೊಲದಲ್ಲಿ ಹೊಸ ಹಿಪ್ಪುಣ ನಾಟಿ 7,329 ರೂಪಾಯಿ. ಭೀಮು ಜಾಧವ್ ಕಾಸು ಭೀಮು ಜಾಧವ್ ಅವರ ಹೊಲದಲ್ಲಿ ಬದು ನಿರ್ಮಾಣ 46,064 ರೂಪಾಯಿ. ಸಂತೋಷ್ ಕಾಸು ಜಾಧವ್ ಅವರ ಹೊಲದಲ್ಲಿ ಬದು ನಿರ್ಮಾಣ 46,064 ರೂಪಾಯಿ. ರಾಜು ಹುನ್ನೂರ್ ರಾಠೋಡಿ ಅವರ ಹೊಲದಲ್ಲಿ ಬದು ನಿರ್ಮಾಣ 46,041 ರೂಪಾಯಿ. ಮಲ್ಕವ ಶಿವಪ್ಪ ಇಂಡಿಯವರ ಹೊಲದಲ್ಲಿ ಹೊಸ ಹಿಪ್ಪುನೆಳೆ ನಾಟಿ ಮಾಡುವುದು 36,645 ರೂಪಾಯಿ. ವಿಲಾಸ್ ಚೌಹಾಣ್ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 47,464 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಅಶೋಕ್ ಚೌಹಾಣ್ ಇವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 46,766 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಮಾರುತಿ ರಾಮ್ ಸಿಂಗ್ ರಾಠೋಡಿ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 46,766 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಕಮಲಾಬಾಯಿ ನಾಯ್ಕ ಅವರ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ 46,068 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಕೃಷ್ಣ ರೂಪ್ ಸಿಂಗ್ ರಾಠೋಡಿ ಅವರ ಹೊಲದಲ್ಲಿ ಬದು ನಿರ್ಮಾಣ 46,766 ರೂಪಾಯಿ ಕೂಲಿ ಮೊತ್ತ. ವಿಜಯ ಲಕ್ಷ್ಮಣ್ ಹೊಸಮನಿ ಅವರ ಹೊಲದಲ್ಲಿ ಬದು ನಿರ್ಮಾಣ 28,269 ರೂಪಾಯಿ ಕೂಲಿ ಮೊತ್ತ. ಲಕ್ಷ್ಮಣ್ ಶಂಕರ್ ಹೊಸಮನಿ ಅವರ ಹೊಲದಲ್ಲಿ ಬದು ನಿರ್ಮಾಣ 28,269 ರೂಪಾಯಿ. ಗುಜ್ಜು ಮುನು ಲಮಾನಿಯವರ ತೋಟದಲ್ಲಿ ಹೊಸ ಹಿಪ್ಪುನೆಳೆ ನಾಟಿ ಮಾಡುವುದು 51,303 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುವಂತದ್ದು. ಲಕ್ಷ್ಮಣ್ ಭೀಮ್ ಸಿಂಗ್ ರಾಠೋಡಿ ಅವರ ಹೊಲದಲ್ಲಿ ಬದು ನಿರ್ಮಾಣ 46,065 ರೂಪಾಯಿ ಕೂಲಿ ಮೊತ್ತ. ಬೇಬಿಬಾಯಿ ಧನ್ಸಿಂಗ್ ರಾಠೋಡಿ ಅವರ ಹೊಲದಲ್ಲಿ ಕೃಷಿ ಹೊಂಡ 46,061 ರೂಪಾಯಿ. ಸಂತೋಷ್ ನೀಲು ರಾಠೋಡಿ ಅವರ ಹೊಲದಲ್ಲಿ ಕೃಷಿ ಹೊಂಡ 42,222 ರೂಪಾಯಿ. ಶಂಕರ್ ಕಸನು ಲಮಾನಿಯವರ ಹೊಲದಲ್ಲಿ ಬದು ನಿರ್ಮಾಣ 45,712 ರೂಪಾಯಿ. ಕಸನು ಪಾಂಡು ಚೌಹಾಣಿಯವರ ಹೊಲದಲ್ಲಿ ಬದು ನಿರ್ಮಾಣ 46,061 ರೂಪಾಯಿ. ಹುನ್ನೂರು ರಾಮು ಲಮಾನಿಯವರ ಹೊಲದಲ್ಲಿ ಬದು ನಿರ್ಮಾಣ 46,061 ರೂಪಾಯಿ. ಒಟ್ಟು ಇನ್ನಿತರ ಇಲಾಖೆಗೆ 3,98,540 ರೂಪಾಯಿ ಪಾವತಿಯಾಗಿರುವಂತದ್ದು. ಅವ್ರಿಗೆ ಹೇಳ್ರಿ ಇದು ಕರೀರಿ ಅವ್ರನ್ನ ಕರೀರಿ.
15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಒಟ್ಟು 8 ಕಾಮಗಾರಿಗಳು ಸದರಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿರುವಂತದ್ದು. ಹಡಗಲಿ LT 1 ಮುಖ್ಯ ರಸ್ತೆಯ JJM ಪೈಪ್ಲೈನ್ ಒಳಗೆ ಹೊಸ ಪೈಪ್ಲೈನ್ ಅಳವಡಿಸುವುದು. 1,92,402 ರೂಪಾಯಿ ಪಾವತಿಯಾಗಿರುವಂತದ್ದು. ರತನ್ ಸಿಂಗ್ ನಾಯಕ್ ಅವರ ತೋಟದ ವಸತಿ ಮಿತ್ರ ಕುಡಿಯುವ ನೀರಿನ ಸಿಸ್ಟಮ್ ನಿರ್ಮಾಣ 37,762 ರೂಪಾಯಿ. ಭೀಮ್ ಸಿಂಗ್ ಜಾಧವ್ ಇವರ ವಸತಿ ಮಿತ್ರ ಕುಡಿಯುವ ನೀರಿನ ಸಿಸ್ಟಮ್ 37,762 ರೂಪಾಯಿ. ಹಡಗಲಿ LT ಕೆರೆ ಬಾಗಿಲಿಂದ ಟಾಕಿಯವರೆಗೆ ಪೈಪ್ಲೈನ್ ಮಾಡುವುದು 1,44,524 ರೂಪಾಯಿ. ಹಡಗಲಿ ಗ್ರಾಮದ ಠಾಣಾ ಜಾಗೆಯಲ್ಲಿ ಗ್ರಾಮ ಠಾಣಾ ಜಾಗೆಯಲ್ಲಿ ಬಯಲು ರಂಗಮಂದಿರ ನಿರ್ಮಾಣ ಕಾಮಗಾರಿ 2,82,055 ರೂಪಾಯಿ. ಹಡಗಲಿ LT 1 ಪ್ರಾಥಮಿಕ ಶಾಲೆ ಧ್ವಜಸ್ತಂಭ ನಿರ್ಮಾಣ 66,238 ರೂಪಾಯಿ. ಹಡಗಲಿ LT 2 PEB ನಿರಂತರ ಜ್ಯೋತಿ ಲೈನ್ ಅಳವಡಿಸುವ ಕಾಮಗಾರಿ 1,67,376 ರೂಪಾಯಿ. ಹಡಗಲಿ LT 2 ಕುಡಿಯುವ ನೀರಿನ ಬಾವಿಗೆ 24x7 ವಿದ್ಯುತ್ ಸರಬರಾಜು ಮಾಡಲು ವಿದ್ಯುತ್ ಕಂಬಗಳನ್ನು ಅಳವಡಿಸುವುದು 1,70,488 ರೂಪಾಯಿ ಪಾವತಿಯಾಗಿರುವಂತದ್ದು. ಒಟ್ಟು 8 ಕಾಮಗಾರಿಗಳಿಗೆ 10,47,607 ರೂಪಾಯಿ ಪಾವತಿಯಾಗಿರುವಂತಹದ್ದು ಕಾಮಗಾರಿಗಳಿಗೆ ಪಾವತಿಯಾಗಿರುವಂತಹ ಮೊತ್ತವಾಗಿರುತ್ತದೆ. ಹೆಸ್ಕಾಂಗಾಗಿ ಖರ್ಚಿನ ವಿವರ ಒಟ್ಟು 3 ವೋಚರ್ ಅಂದ್ರೆ 3 ಚಟುವಟಿಕೆಗಳು 4,60,040 ರೂಪಾಯಿ. ಕಚೇರಿ ವೆಚ್ಚಕ್ಕಾಗಿ 96,467 ರೂಪಾಯಿ. ಸಿಬ್ಬಂದಿ ವೇತನಕ್ಕಾಗಿ 2 ಲಕ್ಷ ರೂಪಾಯಿ. ನೈರ್ಮಲೀಕರಣಕ್ಕಾಗಿ ಮಾಡಿದಂತಹ ಒಂದು ಖರ್ಚು 76,264 ರೂಪಾಯಿ. ಬೀದಿ ದೀಪಕ್ಕಾಗಿ 6,40,425 ರೂಪಾಯಿ. ಕುಡಿಯುವ ನೀರಿಗಾಗಿ 7,62,420 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ಒಟ್ಟು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಒಟ್ಟು ಕುಡಿಯುವ ನೀರಾಯ್ತು, ಬೀದಿ ದೀಪ ಆಯ್ತು, ನೈರ್ಮಲೀಕರಣ, ಹೆಸ್ಕಾಂ ಇವೆಲ್ಲವೂ ಕೂಡಿ 32,89,223 ರೂಪಾಯಿ ಖರ್ಚಾದಂತಹ ಒಂದು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಖರ್ಚಾದಂತಹ ಒಂದು ಮೊತ್ತವಾಗಿರುತ್ತದೆ. ತಾಲೂಕ್ ಪಂಚಾಯತಿಯಿಂದ 15ನೇ ಹಣಕಾಸು ಮತ್ತು ಸಂಯುಕ್ತ ಅಭಿವೃದ್ಧಿ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡಂತಹ ಒಂದು ಕಾಮಗಾರಿಯ ಒಂದು ಖರ್ಚಿನ ವಿವರ. ಹಡಗಲಿ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ LT 1 SC ಕಾಲೋನಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಹೈಟೆಕ್ ಶೌಚಾಲಯ 4,20,000 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತ. 2021-22ನೇ ಸಾಲಿನಲ್ಲಿ ಒಂದು ಖರ್ಚಾದಂತಹ ಒಂದು 15ನೇ ಹಣಕಾಸು ಯೋಜನೆಯಡಿ ಖರ್ಚಾದಂತಹ ಒಂದು ಮೊತ್ತ. ಹಡಗಲಿ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ LT 1 SC ಕಾಲೋನಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಹೈಟೆಕ್ ಶೌಚಾಲಯ 4,20,000 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತ. ಹಡಗಲಿ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ LT 1 SC ಕಾಲೋನಿಯ ರುಂಗಾಲಮುಟ್ಟ ತೋಟದ ವಸ್ತಿಗೆ ಕುಡಿಯುವ ನೀರಿನ ಸಿಸ್ಟಮ್ 7,10,000 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತ. ಹಡಗಲಿ ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ರ್ಯಾಂಪ್ ಅಳವಡಿಸುವುದು 50,000 ರೂಪಾಯಿ ಖರ್ಚಾದಂತಹ ಒಂದು ಮೊತ್ತ. ಹಡಗಲಿ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ LT 1 SC ಕಾಲೋನಿಯ ರುಂಗಾಲಮುಟ್ಟ ತೋಟದ ವಸ್ತಿ ಕುಡಿಯುವ ನೀರಿನ ಸಿಸ್ಟಮ್ 7,10,000 ರೂಪಾಯಿ ಕೂಲಿ ಪಾವತಿಯಾಗಿರುವಂತದ್ದು. ಹಡಗಲಿ ಅಂಗವಿಕಲರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ರ್ಯಾಂಪ್ ಅಳವಡಿಸುವುದು 50,000 ರೂಪಾಯಿ. ಹಡಗಲಿ LT 3 ಗ್ರಾಮದ SC ಕಾಲೋನಿಯಲ್ಲಿ ಕೊಳವೆ ಬಾವಿ ತೊಳೆಯುವುದು ಮತ್ತು ಆಳವಡಿಸುವುದು 1,50,000 ರೂಪಾಯಿ. 2023-24ನೇ ಸಾಲಿನಲ್ಲಿ ಸಂಯುಕ್ತ ಅಭಿವೃದ್ಧಿ ಕಗ್ಗೋಡ ಗ್ರಾಪಂನ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ಸಾಮಗ್ರಿಗಳನ್ನು ಖರೀದಿಸಿದ್ದು 4,66,000 ರೂಪಾಯಿ. 2020-21ನೇ ಸಾಲಿನ ಸಂಯುಕ್ತ ಅಭಿವೃದ್ಧಿ ಹಡಗಲಿ LT 3 ಗ್ರಾಮದ SC ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ಹಾಗೂ ಪೈಪ್ಲೈನ್ ಅಳವಡಿಸುವುದು 1,00,000 ರೂಪಾಯಿ. ಹಡಗಲಿ LT 3 ಗ್ರಾಮದ SC ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ಹಾಗೂ ಪೈಪ್ಲೈನ್ ಅಳವಡಿಸುವುದು 80,000 ರೂಪಾಯಿ. ಹಡಗಲಿ ಗ್ರಾಮದ LT 1 ರಲ್ಲಿ SC ಓಣಿಯಲ್ಲಿ ಸಿಮೆಂಟ್ ಆಸನ ಅಳವಡಿಸುವುದು 1,04,500 ರೂಪಾಯಿ.
ಹಡಗಲಿ ಗ್ರಾಮದ SC2 SC ಓಣಿಯಲ್ಲಿ ಸಿಮೆಂಟ್ ಆಸನ ಅಳವಡಿಸುವುದು 1,04,500 ರೂಪಾಯಿ. ಹಡಗಲಿ ಗ್ರಾಮದ LT3ರಲ್ಲಿ SC ಓಣಿಯಲ್ಲಿ ಸಿಮೆಂಟ್ ಆಸನ ಅಳವಡಿಸುವುದು 95,000 ರೂಪಾಯಿ. ಹಡಗಲಿ LT1 ರಲ್ಲಿ SC ಓಣಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 90,000 ರೂಪಾಯಿ. ಹಡಗಲಿ LT2 SC ಓಣಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 75,000 ರೂಪಾಯಿ. ಹಡಗಲಿ LT3 SC ಓಣಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 75,000 ರೂಪಾಯಿ. ಹಡಗಲಿ LT ಗ್ರಾಮದಲ್ಲಿ SC ಓಣಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 95,000 ರೂಪಾಯಿ. 2021-22ನೇ ಸಾಲಿನಲ್ಲಿ ಸಂಯುಕ್ತ ಅಭಿವೃದ್ಧಿ ಅನುದಾನದಲ್ಲಿ ಖರ್ಚಾದಂತಹ ಒಂದು ಮೊತ್ತ. ಹಡಗಲಿ ಗ್ರಾಮದ ಆರೋಗ್ಯ ಉಪಕೇಂದ್ರದ ಮೇಲ್ಚಾವಣಿ ಕಿಟಕಿ ಬಾಗಿಲು ದುರಸ್ತಿ ಕಾಮಗಾರಿ 2 ಲಕ್ಷ ರೂಪಾಯಿ. ಹಡಗಲಿ ಗ್ರಾಮದ ಅಬ್ಬಾಸರಿ ದರ್ಗಾದಿಂದ ಅಡವಿ ಶಾಲೆಯವರೆಗೆ ರಸ್ತೆ ಸುಧಾರಣೆ 3 ಲಕ್ಷ ರೂಪಾಯಿ. ಹಡಗಲಿ ಗ್ರಾಮದ SC ಕಾಲೋನಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 1 ಲಕ್ಷ ರೂಪಾಯಿ. 2022-23ನೇ ಸಾಲಿನಲ್ಲಿ ಸಂಯುಕ್ತ ಅಭಿವೃದ್ಧಿ. ಹಡಗಲಿ ಗ್ರಾಮದ ಆರೋಗ್ಯ ಉಪಕೇಂದ್ರದ ಮೇಲ್ಚಾವಣಿ ಕಿಟಕಿ ಬಾಗಿಲು ದುರಸ್ತಿ 2 ಲಕ್ಷ ರೂಪಾಯಿ. ಹಡಗಲಿ LT2 ಸರ್ಕಾರಿ LPS ಶಾಲೆಯ 2 ಕೋಣೆಗಳ ಮೇಲ್ಚಾವಣಿ ಕಿಟಕಿ ಬಾಗಿಲು ರಿಪೇರಿ 2,50,000 ರೂಪಾಯಿ. ಹಡಗಲಿ ಗ್ರಾಮ SC ಕಾಲೋನಿಯಲ್ಲಿ ಸೋಲಾರ್ ಬೀದಿ ದೀಪ ಅಳವಡಿಸುವುದು 1 ಲಕ್ಷ ರೂಪಾಯಿ. ಇಷ್ಟು ಕಷ್ಟವಂತ ಒಂದು ಮೊತ್ತವಾಗಿರುತ್ತದೆ. ಏನಾದರೂ ಅಹವಾಲುಗಳಿದ್ರೆ ಈ ಒಂದು ಗ್ರಾಮ ಸಭೆಯ ಮಂಡಿಸಬೇಕಂತ ಈ ಮೂಲಕ ಕೇಳ್ತು. ಇಲ್ಲಿಯವರೆಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ, ಹಾಗೆ ತಾಲೂಕ್ ಪಂಚಾಯತಿಯ 2020-21ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ 15ನೇ ಹಣಕಾಸು ಯೋಜನೆಯಲ್ಲಿ ಏನು ಅನುಷ್ಠಾನಗೊಂಡಿವೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯಲ್ಲಿ ಯಾವೆಲ್ಲ ಕಾಮ ಅನುಷ್ಠಾನಗೊಂಡಿವೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ನಮ್ಮ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ನಾವೇನು ನ್ಯೂನತೆ ಕಂಡುಕೊಂಡಿದ್ದೀವಿ ಅದರ ಸಾಧಕ ಬಾಧಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಯಾವೆಲ್ಲ ಕಾಮಗಳು ಅನುಷ್ಠಾನಗೊಂಡಿವೆ, ಸೊ ಆಗಿದೆ ಅಂತ ಹೇಳ್ರಿ. ಸೊ ಇದೀಗ ತಾನೇ ಈ ಸಭೆಗೆ ನಮ್ಮ ಸಾಮಾಜಿಕ ಪರಿಶೋಧನಾ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ಶಿಷ್ಯಾಭಿವೃದ್ಧಿ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ಹೊಸಮನಿ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಅವರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೋರ್ತಾ ಇದ್ದಾರೆ. ಇದರಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 20 ಅದರಲ್ಲಿ ವಿಲಾಸ್ ಚವನ್ ಮತ್ತು ಅಶೋಕ್ ಚವನ್ ಅಂತಕ್ಕಂಥ 2 ಕಾಮಗಾರಿಗಳು ಕೃಷಿ ಕಾಮಗಾರಿಗಳು. 2 ಕಾಮಗಾರಿಗಳು ಒಂದೇ ಜಮೀನಲ್ಲಿವೆ. ಸೊ ಸರ್ವೆ ನಂಬರ್ 141/2 ಅಂತಕ್ಕಂಥ. ಹಾಗಾಗಿ ನರೇಗಾ ಯೋಜನೆಯಲ್ಲಿ ಏನಂದ್ರೆ ಒಬ್ಬ ಫಲಾನುಭವಿಗೆ 1 ಕಾಮಗಾರಿ ಅನುಷ್ಠಾನ ಮಾಡೋಕೆ ಅವಕಾಶ ಇದೆ. ಸೊ ಅಥವಾ ಅವ್ರದ್ದು ಏನಾದರೂ ಅಣ್ಣ ತಮ್ಮದು ಜಮೀನು ಬೇರೆ ಇದ್ರು ಸಹಿತ ಸೊ ಅಲ್ಲಿ ಅವಕಾಶ ಏನೋ ಇನ್ನೇನ ಕಾಮಗಾರಿ ಅನುಷ್ಠಾನ ಮಾಡೋಕೆ ಅವಕಾಶ ಇತ್ತು. ಸೊ 2 ಕಾಮಗಳು ಒಂದೇ ಜಮೀನಲ್ಲಿವೆ. ಸೊ ಹಾಗಾಗಿ ಸರ್ಕಾರದ ನಿಯಮಾವಳಿ ಪ್ರಕಾರ 1 ಜಮೀನಲ್ಲಿ 1 ಕಾಮಗಾರಿನ ಅನುಷ್ಠಾನ ಮಾಡಬೇಕಾಗಿತ್ತು. ಸೊ ಇವರು 2 ಕಾಮಗಾರಿ ಅನುಷ್ಠಾನ ಮಾಡಿಕೊಡ್ತಿದ್ದಾರೆ. ಹೀಗಾಗಿ ಇದು ಯೋಜನೆ ಬಾಹಿರಾಗಿರೋದ್ರಿಂದ ಈ ಸದರಿ ಗ್ರಾಮ ಸಭೆಯ ಅಧ್ಯಕ್ಷ ಮತ್ತು ಎಲ್ಲ ಸರ್ವ ಸದಸ್ಯರ ಅಪ್ಪಣೆ ಮೇರೆಗೆ 1 ಕಾಮಗಾರಿನ ನಾವು ವಸೂಲಾತಿ ಅಂತ ತೀರ್ಮಾನಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನೊಂದು ನರೇಗಾ ಯೋಜನೆಯ ಮೂಲ ಉದ್ದೇಶ ಅಂತಂದ್ರೆ ಸೊ ಯಾವೆಲ್ಲ ವೈಯಕ್ತಿಕ ಫಲಾನುಭವಿಗಳು ತಮ್ಮ ಕಾಮಗಾರಿನ ಅನುಷ್ಠಾನ ಮಾಡಿಕೊಳ್ತಾ ಇದ್ದಾರೋ ಆ ಅನುಷ್ಠಾನ ಮಾಡಿಕೊಳ್ಳುವ ಕಾಮಗಾರಿಯಲ್ಲಿ ಕನಿಷ್ಠ ಕುಟುಂಬದ ಒಬ್ಬ ಸದಸ್ಯರು ಸಹಿತ ಆ ಜವಾಬ್ದಾರಿ ಹೊಂದಿರಬೇಕು ಅಂತಕ್ಕಂಥದ್ದು. ಸೊ ಆದ್ರೆ ಈ ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಳಲ್ಲಿ ಸೊ ಏನೋ ಯಾವ ಫಲಾನುಭವಿ ಕೂಡ ಅಲ್ಲಿ ಜವಾಬ್ದಾರಿ ಹೊಂದಿಲ್ಲ. ಸೊ ಹಾಗಾಗಿ ಆ ಕುಟುಂಬದ ಸದಸ್ಯರು ಸೊ ಅಲ್ಲಿ ಹಣ ಅವರಿಗೆ ಪಾವತಿ ಆಗಿಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ 1 ಸಂತೋಷ್ ಕಾಸು ಜಾಧವ್ ಅಂತಕ್ಕಂಥದ್ದು, ಹಾಗೆ ರಾಜು ಹನುಮು ರಾಠೋಡ್ ಅಂತಕ್ಕಂಥದ್ದು, ಶಂಕರ್ ರಾಮು ರಾಠೋಡ್ ಅಂತಕ್ಕಂಥದ್ದು, ಹಾಗೆ ಲಕ್ಷ್ಮಣ್ ಶಂಕರ್ ಹೊಸ್ಮನಿ ಅಂತಕ್ಕಂಥದ್ದು, ಶಂಕರ್ ಕನ್ಸು ಲಮಾನಿ ಇವರ ಜಮೀನು ಬದು ನಿರ್ಮಾಣ ಕಾಮಗಾರಿ,
ಸೊ ಒಟ್ಟು ಈ 5 ಕಾಮಗಾರಿ ಕಡತಗಳನ್ನ ಪರಿಶೀಲನೆ ಮಾಡಿದಾಗ ಸೊ ಅವ್ರ ಕುಟುಂಬದ ಯಾವೊಬ್ಬ ವ್ಯಕ್ತಿ ಕೂಡ ಅಲ್ಲಿ ಜಾಬ್ ಕಾರ್ಡ್ ಹಾಕಿರದೆ ಸೊ ಬೇರೆಯವರಿಗೆ ಹಣ ಪಾವತಿ ಮಾಡಿರ್ತಾರೆ. So ಇದು ಕೂಡ ಸರ್ಕಾರದ ನಿಯಮಗಳನ್ನ ಉಲ್ಲಂಘಿಸಿ ಹಣ ಪಾವತಿ ಮಾಡೋದ್ರಿಂದ ಈ 5 ಕಾಮಗಾರಿಗಳು ಕೂಡ ಆ ಹಣವನ್ನ ಸೊ ಈ ಗ್ರಾಮ ಸಭೆಯ ಅಧ್ಯಕ್ಷರ ಅಪ್ಪನಿಂದರಿಗೆ ಸೊ ಎಲ್ಲರ ಅಪ್ಪನಿಂದರಿಗೆ ಅದನ್ನು ಕೂಡ ವಸೂಲಾತಿ ಅಂತ ಗುರುತಿಸಬೇಕಾಗಿದೆ ಅಂತಕ್ಕಂಥದ್ದು. ಹೀಗೆ ಇನ್ನ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಅಡಗಲಿ ಎಲ್ಟಿ ಪ್ರಾಥಮಿಕ ಶಾಲೆಯ ಕಂಪೌಂಡ್ ಮತ್ತು ಗೇಟ್ ಅಳವಡಿಸುವುದು, ಹಾಗೆ ಅಡಗಲಿಯ ಎಲ್ಟಿ ಪ್ರಾಥಮಿಕ ಶಾಲೆಯ ಕಂಪೌಂಡ್ ಮತ್ತು ಅಡಗಲಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಅಂಗನವಾಡಿ ಮತ್ತು ಶೌಚಾಲಯ ನಿರ್ಮಿಸಿದೆ. ಈ ಸದರಿ 3 ಕಾಮಗಾರಿಗೆ ಸಂಬಂಧಪಟ್ಟಂತೆ ಸರ್ಕಾರದ ರಾಜಧನವನ್ನ ರಾಯಲ್ಟಿ ಅಂತ ಕೇಳ್ತೀವಲ್ಲ, ಆ ರಾಜಧನವನ್ನ ಸರ್ಕಾರಕ್ಕೆ ಭರಣ ಮಾಡಬೇಕಾಗಿತ್ತು. ಆ ಹಣವನ್ನ ಭರಣ ಮಾಡಿರುವುದಿಲ್ಲ. ಹಾಗಾಗಿ ಈ 3 ಕಾರ್ಯಕ್ಕೆ ಸಂಬಂಧಪಟ್ಟಂತ ರಾಯಲ್ಟಿನ ಈ ಗ್ರಾಮ ಸಭೆಯ ವೇದಿಕೆಯ ಮೂಲಕ ಸೊ ವಸೂಲಾತಿ ಅಂತ ಗುರುತಿಸ್ತಾ ಇದೀವಿ ಅಂತಕ್ಕಂಥದ್ದು. ಸೊ ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ. ನಮ್ಮ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ ಸೊ ಆಗಲೇ ನಮ್ಮ ಸಿಬ್ಬಂದಿ ಕಾಮಗಾರಿ ಹೋಗಿದ್ರು. ಸೊ ಹಡಗಲಿಯ ಗ್ರಾಮೀಣ ಮೂಲಭೂತ ಸೌಕರ್ಯಕ್ಕಾಗಿ LT1 ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಹೈಟೆಕ್ ಶೌಚಾಲಯ ಅಂತಿದೆ. ಸೊ ತಮ್ಮ ಗಮನ ಯಾರಾದ್ರೂ LT1 ಇದ್ದೀರಾ ಇಲ್ಲಿ? LT1 ಅದಕ್ಕೆ LT1 ಇದೀರಿ ಅದಿರಮ್ಮ. ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಐತಾ? ಸರ್ಕಾರಿ ಪ್ರೌಢಶಾಲೆ ಹೈಸ್ಕೂಲ್ ಐತ್ರಿ? ಅದು ಸತ್ಯ ಸಾಯಿಬಾಬಾ ಹೈಸ್ಕೂಲ್ ಇದೆ. ಅದ್ರ ಮುಂದೆ ಅದು ಪ್ರಾಥಮಿಕ ಶಾಲೆ ಹೌದ್ರಿ. ನಾ ಹೇಳ್ತಾ ಹೈಸ್ಕೂಲ್ ಪ್ರೌಢಶಾಲೆ ಓಕೆ ಪ್ರೌಢಶಾಲೆ ಇದೆ, ಆದ್ರೆ ಅದು ಸರ್ಕಾರ ಮತ್ತು ಖಾಸಗಿ ಅಂತ ಪಕ್ಕ ಗೊತ್ತಿಲ್ಲ. ಸೊ ಆದ್ರೆ ಅದು ಸತ್ಯ ಸಾಯಿಬಾಬಾ ಅಂತಕ್ಕಂಥದ್ದು ಅದು ಅನುದಾನಿತ ಶಾಲೆ ಅಲ್ವಾ? ಹಾಗಾದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಆಸ್ತಿಗಳಿಗೆ ಮಾತ್ರ ಏನು ಕಾನೂನನ್ನು ಅನುಷ್ಠಾನ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಇದು ಸತ್ಯ ಸಾಯಿಬಾಬಾ ಶಾಲೆ ಅನುದಾನಿತ ಶಾಲೆಯಿಂದ ಆ ಶಾಲೆಗೆ ಹೈಟೆಕ್ ಶೌಚಾಲಯ ಮಾಡಕ್ಕೆ ನರೇಗಾದಲ್ಲಿ ಅಥವಾ ಸರ್ಕಾರದ ನಿಯಮಗಳನ್ನಿಲ್ಲ. ಸೊ ಹಾಗಾಗಿ ಏನು ಅದಕ್ಕೆ ಸಂಬಂಧಪಟ್ಟಂತ ಮೊತ್ತವನ್ನು ಕೂಡ ಈ ಗ್ರಾಮ ಸೇವೆ ಮೂಲಕ ವಸೂಲಾತಿ ಅಂತ ನಾವೇನು ಗುರುತಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಹಡಗಲಿಯ ಅಂಗವಿಕಲರ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ರ್ಯಾಂಪ್ ಅಂತ ಕಟ್ಟಿದೆ. ಸೊ ಅದು 21-22ನೇ ಶಾಲೆಯಲ್ಲಿ ಸೊ ಈ ಹಿಂದಿರ್ತಕ್ಕಂಥ ಸರ್ಕಾರಿ ಶಾಲೆ ಸೊ ರ್ಯಾಂಪ್ ಆಗಿದ್ರೆ ಆವೇನ ಹೇಳ್ಬೋದು, ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅಂತಕ್ಕಂಥದ್ದು. ಯಾಕಂದ್ರೆ ಇದು 21-22ನೇ ಶಾಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಕಾಮಗಾರಿ. ಅದು ಪ್ರಸ್ತುತ ಗೊತ್ತಾಗಲ್ಲ. ಸೊ ತಾವೇನಾದ್ರು ಹಿರಿಯರಿದ್ರೆ ಸೊ ಅವರ ಸ್ಥಳೀಯರಿದ್ರೆ ಸೊ ಆ ಕಾಮಗಾರಿ ಆಗಿದೆ ಅಂತ ಹೇಳಿ, ಸೊ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅಂತ. ಅಡಗಲಿ ಅವರು ಇಲ್ಲಿ ಶಾಲೆ ಕಲ ಹಿಂದ ಅಲ್ಲಿ ರ್ಯಾಂಪ್ ಅನ್ಕೊಡತ್ರಿ, ಅಲ್ಲೇನೋ ಇವ್ರು ಅಂದ್ಬಿಟ್ಟಲ್ಲ ಮ್ಯಾಗ ಎತ್ತಕ್ಕಾಗುತ್ತಲ್ಲ ಗಾಳಿ ತಗೊಂಡಿಂಗ ಅದು ಆತರ ಐದ್ರಿ. ಅಲ್ಲ ಇದೆ ರ್ಯಾಂಪ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ 21-22ನೇ ಶಾಲೆಯಲ್ಲಿ ಕೆಲಸ ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಆಗಿದೆ ಅಂತ ಈಗಾಗಿದ್ದು ಅಥವಾ ಅವ್ರು ಮುಂದೆ ಇತ್ತು ಅಂತ ಅಧ್ಯಕ್ಷರಿದ್ದಾರೆ. ಅದು ನಾವು ಬರ್ತಿದ್ದ ಮುಂಚೆ ಇತ್ತು ಅಂತ ಕಾಣೋದು. ಮುಂಚೆ ಇತ್ರಿ ಇಲ್ಲ ಸರ್ ಯಾವ ಪಾಪ ಅವರು ಆಶಾಕಾರಿ ಅಮೌಂಟ್ ಹಾಕಿದ್ರೆ ವಿಚಾರದಲ್ಲಿ ಮೆಟ್ಟಿಲುಗಳು ಇರಲಾರ್ದೆ ಪಕ್ಕದಲ್ಲಿ ಡ್ರಿಲ್ ಹಿಡ್ಕೊಂಡು ನಡೆದುಕೊಂಡು ಹೋಗ್ತಕ್ಕಂಥ ದಾರಿ ಏನಲ್ಲಿ ಇರ್ತಕ್ಕಂಥದ್ದು ಈ ಪಕ್ಕದಲ್ಲಿ ಇದೆಯಲ್ಲ ನೋಡಿದ್ರೆ ಈ ರೀತಿ ಇದೆನಾ? ಈ ರೀತಿ ಏನ್ಲಿಕ್ಕೆ ವ್ಯವಸ್ಥೆ ಇದೆ ಇದ್ರಿ ಅದ ಏನದ ಸೊ ಜೊತೆಗೆ ನಾನು ಗ್ರಾಮ ಪಂಚಾಯತ್ ಸಿಬ್ಬಂದಿಯೊಂದಿಗೆ ಸ್ಥಳ ಪರಿಶೀಲನೆ ಮಾಡುವಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ LT3 ಸೊ LT3 ಎಸ್ಸಿ ಕುಡಿಯುವ ನೀರಿನ ಸಿಸ್ಟಮ್ ಹಾಗೂ ಪೈಪ್ಲೈನ್ ನಿರ್ಮಾಣ ಅಂತ ಒಂದು ಕಾಮಗಾರಿ ಇದೆ. ಸೊ ಹಾಗೆ
ಎಸ್ ಯುನಲ್ಲಿ ಸಿಮೆಂಟ್ ಆಮೇಲೆ ಸೋಲಾರ್ ಬೀದಿ ದೀಪ ಅಂತಿದೆ. ಅದು 3 ಕಾಮಗಾರಿ ಅನುಷ್ಠಾನಗೊಳಿಸುತ್ತದೆ. ಇದು 2020 ನೀವು ಬಸ್ಸಿಗೆ ಬರ್ತೀವಿ ಚಲೋ ತಾಲೂಕ್ ಪಂಚಾಯತಿನ ಆಗಿರ್ತಕ್ಕಂಥ ಕಾಮಗಾರಿ. ತಾಲೂಕ್ ಪಂಚಾಯತಿ ಆಗಿಲ್ರಿ? ಎಸ್ ಸರ್. ಓಕೆ. ಸೊ LT3 ಅಲ್ಲಿ ಈ 3 ಕಾಮಗಾರಿ ಅನುಷ್ಠಾನ ಬಂದಿಲ್ಲ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ, ಆಮೇಲೆ ಮನೆ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸದರಿ ಕಾಮಗಾರಿ ಅನುಷ್ಠಾನಗೊಂಡಿರ್ತಕ್ಕಂಥ 3 ಕಾಮಗಾರಿಗೆ ಏನು ಹಣವ್ಯಯಾಗಿದೆ, ಈ ಹಣನ ಕೂಡ ಏನೇ ಗ್ರಾಮ ಸಭೆಯ ಆದಿಯಾಗಿ ಅದನ್ನು ಕೂಡ ನಾವು ವಸೂಲಾತಿ ಅಂತ ನಿಮ್ಮ ಮೂಲಕ ತೀರ್ಮಾನಿಸಲಾಗ್ತಾ ಇದೆ ಅಂತಕ್ಕಂಥದ್ದು. ಸೊ ಇದು 2024-25ನೇ ಸಾಲಲ್ಲಿ ಏನೆಲ್ಲ ಮಾಹಿತಿ ಆಗಿದೆ ತಮ್ಮ ಮುಂದೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಇದು ಹೇಳಿದ್ರೆ ಹೇಳ್ಬೋದು ಅಂತಕ್ಕಂಥದ್ದು. ಈಗ ನಾವೇನು ವಸೂಲಾತಿ ಹೇಳಿದ್ದೀವಿ, ಸೊ ಆಕ್ಷೇಪಣೆ ಅಂತ ಹೇಳ್ತಾ ಇದೀವಿ. ಇಲ್ಲ ಸರ್ ಆಗಿದೆ ಕೆಲಸ, ತೊಂದರೆ ಇಲ್ಲ ಸರ್, ಹಾಕೋದು ಬೇಡ ಅಂತಂದ್ರೆ ನಾವು ಕೈ ಬಿಡ್ತೀವಿ. ಇಲ್ಲ ನೀವು ವಸೂಲಾತಿ ಹಾಕಂದ್ರೆ ವಸೂಲಾತಿ ಇಟ್ಬಿಟ್ಟು ಹಣವನ್ನ ದುರುಪಯೋಗ ಆಗಿದೆ, ಹಣ ಸರ್ಕಾರಕ್ಕೆ ವಾಪಸ್ ಕಟ್ಟಲಿ ನೋಡಿ ಅಷ್ಟೇ, ನಮಗೆ ನಿಮಗಲ್ಲ. ಸರ್ಕಾರ ಏನವನ್ನ ಸರ್ಕಾರ ಕಟ್ಟಬೇಕು ಅಂತಕ್ಕಂಥದ್ದು. ಇಲ್ಲ ಸರ್ ಬೇಡ ಸರ್ ಅಲ್ಲಿ ಕೆಲಸ ಆಗಿದೆ ಮತ್ತಾಕ ತೊಂದರೆ ಇಲ್ಲ ಅಂದ್ರೆ ಖಂಡಿತವಾಗಿ ನಾವು ಬಿಡ್ತೀವಿ ಅಂತಕ್ಕಂಥದ್ದು. ಒಂದು ಗಂಡ್ಮಕ್ಳು ಮಾತಾಡೋಕೆ ರೆಡಿ ಇಲ್ಲ ಈಗ. ಮತ್ತೊಂದು ಇದೆಯಮ್ಮ? 10 ಮಂದಿ ಇರ್ತಾರೆ ಚಿಂದಿ ಚಿತ್ರಾನ್ನ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ನೋಡಬೇಕಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಯಾವ ಸರ್? ಹಾಂ ಸರ್. ವೆರಿ ಗುಡ್ ಪಾಯಿಂಟ್. ಇದು ಅವ್ರ ಪಾಯಿಂಟ್ ಬರ್ಕೊಳ್ಳಿ. ಹಾಂ ಸರ್. ಬರ್ಕೊಳ್ಳಿ. ಹಾಂ ರೀ. ಆಯ್ತು, ಬರ್ಕೊಳ್ತಾರೆ ಖಂಡಿತ. ಯಾಕೆ ಇದು ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ. ಸೊ ಸಾರ್ವಜನಿಕರ ಬೇಡಿಕೆ ಅಂತಂದ್ರೆ ಇಲ್ಲಿ ಒಂದು ಶೌಚಾಲಯ ನಿರ್ಮಾಣ ಆಗಬೇಕು ಅಂತ ಖಂಡಿತ ಸರ್. ವೆರಿ ಗುಡ್. ಈಗ ಆಲ್ರೆಡಿ ನಾವು ಆರೋಗ್ಯ ಗ್ರಾಮ ಪಂಚಾಯತಿ ನಮ್ಮ ಕ್ರಿಯಾಯೋಜನೆಯಲ್ಲಿ ಈ ಕುರಿತಂತೆ ನಾವು ಹಣವನ್ನು ನಿಗದಿಪಡಿಸಿದ್ದು ಇಟ್ಟಿದ್ದಾಗಿದೆ. ಬಟ್ ಸ್ಥಳಾವಕಾಶ ಇರದ ಕಾರಣ ಇಲ್ಲಿ ಮಾಡಬೇಡ, ಅಲ್ಲಿ ಮಾಡಬೇಡ, ಅಲ್ಲಿ ಮಾಡಬೇಡ, ಯಾರ ಮನೆ ಮುಂದೆ ಮಾಡಬೇಕು ಎಂಬುದ್ರ ಬಗ್ಗೆ ನಮಗೆ, ಯಾಕಂದ್ರೆ ನಾವು ಕುಡಿಯೋರು ಸಾಕಷ್ಟು ಬಾರಿ ಸ್ಥಳ ಪರಿಶೀಲನೆಗೆ ಹೋದಾಗ ನಮ್ಮ ಅಂಗಡಿ ಮುಂದೆ ಮಾಡಬೇಡ್ರಿ, ಅಲ್ಲಿ ಮಾಡ್ರಿ, ಅವ ಹೋದ್ರೆ ಅಲ್ಲಿ ಮಾಡಬೇಡ್ರಿ, ಅಲ್ಲಿ ಮಾಡ್ರಿ ಅಂದ್ರು. ಸರ್ಕಾರಕ್ಕೆ ಬರ್ತಿದ್ದೇವೆ ನಾವು, ಯಾರ್ದು ಕೇಳಂಗಿಲ್ಲ, ಸರ್ಕಾರಕ್ಕೆ ಬರ್ದೇವೆ ನಾವು. ಸರ್ಕಾರದವ್ರು ಬಂದು ಸ್ಥಳ ಕೊಡ್ತಾರ, ಆ ಸ್ಥಳ ಎಲ್ಲಿ ನಿರ್ಮಾಣ ಇದು ಮಾಡ್ತಾರೆ, ಅಲ್ಲಿ ಹೆಂಡತಿ ಶೌಚಾಲಯ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಮೂತ್ರ ವಿಸರ್ಜನೆಗೆ ಮಾತ್ರ ಅವಕಾಶ ಅನ್ನೋದು ನಾವು ಮಾಡಿಕೊಳ್ಳಕತ್ತಿ. ಅದ್ರ ಬಗ್ಗೆ ನೋಡಿಲ್ಲ, ಅದ್ರ ಬಗ್ಗೆ ಇದು ಒಂದೇ ವರ್ಷ ಅಲ್ಲ, ಕಳೆದ 3 ವರ್ಷದಿಂದ ನಾವು ಇಟ್ಟಿರ್ತಕ್ಕಂಥ ಕ್ರಿಯೆಗೆ ಕಾಪಿಲೆ ಕೊಡ್ತೇವೆ ಜನರಿಗೆ, ಏನು ನೆಟ್ಟಿದ್ದೇವೆ ಅದು ನೋಡಿಲ್ಲ, ಅದಕ್ಕೆ ಮಾಡಕ್ ಬರಂಗಿಲ್ಲ, ಪರ್ಮಿಷನ್ ಕೊಡಲಿಲ್ಲ ಹೈವೇದವರು ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಇದು ಹೈವೇ 10 ಕಿಲೋಮೀಟರ್ ರೈಟ್ ಇಲ್ಲ, ರೈಸ್ ಇಲ್ಲ, ಐತಿಲ್ಲ, ಅದ್ರ ಕುಡಿದೇ ಇರೋದ್ರಿಂದ ಅದಕ್ಕೆ ಸಂಚಿತ ಮಾಡಕ್ಕೆ ಅವಕಾಶ ಇಲ್ಲ. ಮತ್ತೇನಾದರೂ ನಮ್ಮ ಹಳ್ಳಿ ಗ್ರಾಮಸ್ಥರು ತಮ್ಮ ದುಡ್ಡು ಕೊರತೆಗಳ ಬಗ್ಗೆ 15 ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಯಾವುದೇ ಕೆಲಸದ ಬಗ್ಗೆ ಅವರಿಗೆ ಆಕ್ಷೇಪಣೆಗಳಿದ್ದಲ್ಲಿ ದಯವಿಟ್ಟು ನಾನು ಕೇಳ್ತಾ ಇರೋದು ಆಕ್ಷೇಪಣೆಗಳನ್ನು ತಕರಾರುಗಳು ಅದ್ರ ಬಗ್ಗೆ ಇದ್ದಲ್ಲಿ ದಯವಿಟ್ಟು ಇವತ್ತಿನ ಒಂದು ಗ್ರಾಮ ಸಭೆಯಲ್ಲಿ ವ್ಯಕ್ತಪಡಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಸಾಮಾಜಿಕ ಪರಿಶೋಧನಾ ಮರ್ಯಾದೆ ಕಳೆದ್ರೆ ಗೆರೆ ಹೊಡೋದು. ಈ ಸಾಮಾಜಿಕ ಪರಿಶೋಧನೆಯ ವರದಿಯ ಕುರಿತು ಸಾಮಾನ್ಯ ನೋಡಲಿಕ್ಕಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ಹೊಸಮನಿ ಸಾಹೇಬರು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ. ಏನು ಆಹ್ವಾನಗಳಿದ್ರೆ ಅಥವಾ ಕೆಲಸ ಏನು ಆಗಬೇಕು ಅಂತಿದ್ರೆ ದಯಮಾಡಿ ಹೇಳಿ. ಅವರು ಅಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿಕಾರಿಗಳಿದ್ದಾರೆ, ಅವರ ಸಂಬಂಧದಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಬಹುದು. ಫೋನ್ ಕೊಟ್ರೇನು? ಸ್ವಲ್ಪ ಗಪ್ರಿ ಹಾಲು ಮಾಡಿ ನೀರು ಕೂಡ ಆಗಿಲ್ಲ.
ಅವಾಗ ಅದೇ ಇದೆ ಅನ್ನೋದು ಗೊತ್ತಾಯ್ತು. ಅಲ್ಲಿಂದ ಬರಬೇಕಾದ್ರೆ ಇಷ್ಟೊಂದು ಸಮಯ ಬೇಕು. ಆದ ಕಾರಣ ಸರ್ವರಲ್ಲಿ ಈ ವ್ಯಾಪ್ತಿ ಪ್ರದೇಶದ ಅದರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪ್ರದೇಶದ ಎಲ್ಲ ನಾಗರಿಕರ ಪರವಾಗಿ ನಾಗರಿಕರಿಗೆ ಕ್ಷಮೆ ಕೇಳ್ತಾ ನನ್ನ ಒಂದೆರಡು ಮಾತನ್ನು ಹೇಳಿ ಬಯಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಊರಿನ ಎಲ್ಲ ನಾಗರಿಕರೇ, ಪಂಚಾಯಿತಿಯಿಂದ ಆ ವರದಿಯನ್ನು ಓದಿದ್ದನ್ನು ಕೇಳಲಾಗಿ ತುಂಬ ಅಭಿವೃದ್ಧಿ ಪಥದಲ್ಲಿ ಈ ಪಂಚಾಯಿತಿ ಸುಸಜ್ಜಿತವಾಗಿ ಸಾಗ್ತಾ ಇದೆ ಅನ್ನೋ ಅಂಶ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಮನವರಿಕೆಯಾಗಿದೆ. ಆ ಪ್ರದೇಶಗಳನ್ನು ನಾನು ನೋಡಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಹೇಳಬಹುದಾಗಿತ್ತು. ಈಗ ಸರ್ಕಾರಿ ಕೆಲಸ ಅಂದ್ರೆ ತುಂಬಾ ಗಡಿಬಿಡಿಯಿಂದ ಕೂಡಿರ್ತದೆ. ಹೇಳ್ಬಾರ್ದು, ಇದು ನಾವು ಹೇಳ್ತಾ ಇದ್ದೀವಿ. ಈಗ ಅಲ್ಲಿ ನಾಗತಾಳಿಂದ ವಿಜಯಪುರ ಬಂದು ವಿಜಯಪುರದಿಂದ ಇಲ್ಲಿ ಬಂದಿದ್ದಾಗಿದೆ. ಒಂದು ಅರ್ಧ ಗಂಟೆ ಮುಂಚೆ ನಾನು ಬಂದಿದ್ದಂದ್ರೆ ಇವು ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ನೋಡಿ ಅವುಗಳ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸಂಶಯ ಭರಿತ ಜನರ ಒಂದು ಪ್ರತಿಕ್ರಿಯೆ ನೋಡಿದ್ರೆ ಯಾವುದೇ ಕಾಮಗಾರಿಗಳು ಸಂಶಯ ಭರಿತವಾಗಿಲ್ಲ. ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿರ್ತಕ್ಕಂಥ ಕಲ್ಪನೆ ಈ ಎಲ್ಲ ಜನರ ಒಂದು ದೃಷ್ಟಿಕೋನದಿಂದ ಗೊತ್ತಾಗ್ತದೆ. ಮುಂದಿನ ಸಲ ಏನಾದರೂ ಪಂಚಾಯಿತಿಯ ಮೀಟಿಂಗ್ ಕರೆದ್ರೆ, ಸಭೆ ಕರೆದ್ರೆ, ಗ್ರಾಮ ಸಭೆಗಳನ್ನು ಕರೆದ್ರೆ ಮುಂಚಿತವಾಗಿ ತಿಳಿಸಿದ್ರೆ ನಾವು ಕೂಡ ಸ್ವಲ್ಪ ಆಯಾ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡದಿತ್ತಂದ್ರೆ ಕೊಡಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಮತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಇವು ಎಲ್ಲರೂ ಏನಾರು ಮಾಡಿಟ್ಟ ಎಲ್ಲಿದೆ काय करता तम हम कराता शेकस काय ये आयडी ओत जो काय केली जो तू काय केली आपण ओ मास्तरचं बेको हमारा आवाज जो तू आवाज जो जाऊन आहे तू काय मरवा माणूस तर हो जाऊन पर्यंत